ರೋಹಿತ್ ಶರ್ಮಾ ದಪ್ಪ ಅಂತೆ, ಪ್ರಭಾವಿ ಅಲ್ಲದ ನಾಯಕನಂತೆ. ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡ್ಕೊಂಡಿದ್ರು, ಎಡವಟ್ ಮಾಡ್ಕೊಂಡಿದ್ರು. ಯಾರು? ಕಾಂಗ್ರೆಸ್ನ ನಾಯಕಿ ಶಮಾ ಮೊಹಮ್ಮದ್ ಈ ಹೇಳಿಕೆಯನ್ನ ಕೊಟ್ಟರು. ಶಮಾ ಮೊಹಮ್ಮದ್ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಯಿತು. ಆಕ್ಷೇಪದ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಳ್ತು. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದನ್ನ ಡಿಲೀಟ್ ಮಾಡಿದ್ದಾರೆ ಶಮಾ. ರೋಹಿತ್ ಶರ್ಮಾ ದಪ್ಪ ಅಂತೆ, ತೂಕ ಇಳಿಸ್ಕೊಳ್ಬೇಕಂತೆ, ಅತ್ಯಂತ ಪ್ರಭಾವಶಾಲಿ ಅಲ್ಲದ ನಾಯಕ ಅಂತ ಬರೆದುಕೊಂಡಿದ್ರು. ಬಾಡಿ ಶೇಮಿಂಗ್ ಅಂತ ಆಕ್ರೋಶವನ್ನ ಬಿಜೆಪಿ ಹೊರ ಹಾಕಿದ್ರು. ಗೊತ್ತಾದ ನಂತರ ಅದನ್ನು ಡಿಲೀಟ್ ಮಾಡಿಸಿದೆ ಹೈಕಮಾಂಡ್. ಇವೆಲ್ಲ ಇಮ್ಮಿಡಿಯೇಟ್ ಆಗಿ ಡಿಲೀಟ್ ಮಾಡಿಸ್ತಾರೆ, ಕೆಲವೊಂದನ್ನು ಹಾಗೆ ಬಿಡ್ತಾರಲ್ಲ. ಓಕೆ, ಇದು ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಹಾಕಿರುವಂಥದ್ದು ಡಾಕ್ಟರ್ ಶಮಾ ಮೊಹಮ್ಮದ್ ಅಂತ ಹೇಳಿ ಅವರು ಹಾಕಿರುವಂಥ ಟ್ವೀಟು. ಇಸ್ ಫ್ಯಾಟ್ ಫಾರ್ ಸ್ಪೋರ್ಟ್ಸ್ಮನ್ ನೀಡ್ ಟು ಲೂಸ್ weight and of course the most unimpressive captain India has ever had ಅಂತ ಹಾಕಿದ್ದಾರೆ. ಇದು ಹಾಕಿದ ನಂತರ ಹೈಕಮಾಂಡ್ ಈ ಬಗ್ಗೆ ಗಮನ ಹರಿಸಿದೆ. ಯಾವಾಗ ಅದ್ರ ಬಗ್ಗೆ ವಿರೋಧ ವ್ಯಕ್ತವಾಯಿತು, ಇಮ್ಮಿಡಿಯೇಟ್ ಆಗಿ ಅದನ್ನು ಎಕ್ಸ್ ಖಾತೆಯಲ್ಲಿ ಹಾಕಿದಂಥ ಪೋಸ್ಟನ್ನು ಡಿಲೀಟ್ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬರ ದೇಹದ ಬಗ್ಗೆ ಮಾತನಾಡೋಕ್ಕೆ ಏನನ್ಸುತ್ತೆ ನಿಮಗೆ ಅಂತ ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಕೆಲವರಿಗೆ ಚಟ ಅನ್ಸುತ್ತೆ ಇನ್ನೊಬ್ಬರ ಬಗ್ಗೆ ಮಾತನಾಡೋದು, ಇದು ಹಾಗೇನಾ ಅಂತ? ಅರುಣ್, ಶಮಾ ಮೊಹಮ್ಮದ್ ಕಾಂಗ್ರೆಸ್ನ ಅಧಿಕೃತ ವಕ್ತಾರೆ ಆಗಿರುವಂತದ್ದು, ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಗಾಗ್ಗೆ ಚರ್ಚೆಯಲ್ಲಿರುವಂತಹ ನಾಯಕಿ ಕೂಡ ಆಗಿದ್ರು. ಈಗ ಕ್ರಿಕೆಟ್ನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಉದ್ದೇಶಿಸಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ರೋಹಿತ್ ಶರ್ಮಾ ಅವರು ದಪ್ಪ ಆಗಿರುವಂತದ್ದು, ಆಟಗಾರರಿಗೆ ಫಿಟ್ನೆಸ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಆದ್ರೆ ಅವರು ಈ ನಡುವೆ ಬಹಳಷ್ಟು ದಪ್ಪ ಆಗಿರುವಂತದ್ದು, ಮತ್ತೆ ಈ ಹಿಂದಿನ ನಾಯಕರುಗಳಿಗೆ ಹೋಲಿಸ್ಕೊಂಡ್ರೆ ಅವರು ಅಂತಂತ ಪ್ರಭಾವಕಾರಿ ಆಗದಂತಹ ನಾಯಕ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ಮಾಹಿತಿಯನ್ನ ಎಕ್ಸ್ ಖಾತೆಯಲ್ಲಿ ಯಾವಾಗ ಹಂಚ್ಕೊಂಡ್ರು, ಅದಾದ ಬೆನ್ನಲ್ಲೇ ಸಾಕಷ್ಟು ಟೀಕೆಗಳು ಕೇಳ್ಬಂದು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ಸೇರಿದಂತೆ ಬಹಳಷ್ಟು ಕ್ರಿಕೆಟ್ ಅಭಿಮಾನಿಗಳು ಇವ್ರನ್ನ ತೀವ್ರ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಬಿಜೆಪಿ ನಾಯಕರು ಕೂಡ ಇದನ್ನ ಬಾಡಿ ಶೇಮಿಂಗ್ ಗೆ ಹೋಲಿಸಿ ಅವರು ಕೂಡ ಟೀಕೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಇಮಿಡಿಯೇಟ್ ಆಗಿ ಈ ಒಂದು ಟ್ವೀಟ್ ಅನ್ನ ಡಿಲೀಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದಂತ ಹಿನ್ನೆಲೆಯಲ್ಲಿ ಈಗ ಅದನ್ನ ಟ್ವೀಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದಾಗ್ಯೂ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ನಂಬರ್ 1 ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು, ಮತ್ತೆ ಕಾಂಗ್ರೆಸ್ಗೆ ಸಾಕಷ್ಟು ಮುಜುಗರ ಆಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.